ಎರಡರ ಬಗ್ಗೆ ನೀವು ತುಂಬಾ ಮಾತಾಡ್ತೀರಿ. ಒಂದು ಭ್ರಷ್ಟಾಚಾರ ಪಿಡುಗಿನ ಬಗ್ಗೆ, ಇನ್ನೊಂದು ಡ್ರಗ್ಸ್ ಮಾಫಿಯಾದ ಬಗ್ಗೆ. ಶಾರ್ಟ್ ಆಗಿ ಈ ಎರಡು ಪಿಡುಗುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಏನ್ ಹೇಳಲಿಕ್ಕೆ? ಈ ಕರಪ್ಷನ್ ನ ಇಲ್ಲಿಂದ ಇರಾಟಿಕೇಟ್ ಮಾಡಬೇಕಾಗಿದ್ರೆ ಟ್ರಾನ್ಸ್ಪರೆನ್ಸಿ ಇಸ್ ದ ಓನ್ಲಿ ವೇ. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿಲಿಂದ ಮಾತ್ರ ಈ ದೇಶದಲ್ಲಿ ಕರಪ್ಷನ್ ಹೊರಗೆ ಹೋಗ್ಬೋದು. ಇನ್ನೊಬ್ಬಂದು ಎಷ್ಟೇ ಭಾಷಣ ಬಿಗೋದು ಏನೇ ಹೇಳಿದ್ರು ಕೂಡ ಕರಪ್ಷನ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರಪ್ಷನ್ನ ಮುಗಿಸ್ಬೇಕಾಗಿದ್ರೆ ಪೊಲಿಟಿಕಲ್ ವಿಲ್ ಬೇಕು. ಈ ಪೊಲಿಟಿಕಲ್ ವಿಲ್ ಮುಖಾಂತರ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಬಂದರೆ ಮಾತ್ರ ಕರಪ್ಷನ್ಗೆ ಒಂದು ಯಾವುದೋ ರೀತಿಯಾದಂಥ ಒಂದು ಉಪಾಯ ಸಿಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ. ಡ್ರಗ್ಸ್ ಮಾಫಿಯಾ ಈ ದೇಶ ಬಿಜೆಪಿದಲ್ಲ, JDS ದಲ್ಲ, ಕಾಂಗ್ರೆಸ್ ದಲ್ಲ. ಈ ದೇಶ ನಮ್ದು, ನಿಮ್ದು. ಯಾವ ಬಿಜೆಪಿಯವರಾಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಯಾರೇ ಪೊಲಿಟಿಕಲ್ ಪಾರ್ಟಿಯರು ಅವ್ರ ಮನೆಯಿಂದ ದುಡ್ಡು ತಂದು ಹಾಕಲ್ಲ. ನಮಗೆ ನಮ್ಮ ದೇಶದ ತೆರಿಗೆನೆ ನಮ್ಮ ದೇಶಕ್ಕೆ ವಾಪಸ್ ಕೊಡಬೇಕು. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಯುವಕರು ತಾವೇನಿದ್ದೀರಿ, ತಾವು ವಾಚ್ ಡಾಗ್ ಆಗಬೇಕು. ನೀವು ಪ್ರೋಗ್ರಾಮ್ಸ್ ಬೇಸ್ಡು, ಪಾಲಿಸಿ ಬೇಸ್ಡ್ನ ನೋಡ್ಬೇಕು, ಹೊರತು ಕಾಂಟ್ರವರ್ಸಿ ಬೇಸ್ಡ್ ಹೋಗ್ಬೇಡ್ರಿ ಅಂತ ತಮ್ಮಲ್ಲಿ ಕಳ್ಕಳೆ ಮನವಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನಾನು ಮೊದಲು ಚೇಂಜ್ ಆಗ್ಬೇಕು. ನೀವು ನಮ್ಮನ್ನ ಚೇಂಜ್ ಮಾಡಬೇಕಾಗಿದ್ರೆ ನೀವು ಮೊದಲು ಚೇಂಜ್ ಆಗ್ಬೇಕು. ಎಲ್ಲಿವರೆಗೆ ನೀವು ಈ ವ್ಯವಸ್ಥೆಯಲ್ಲಿ ನೀವು ಜಾತಿ ಬಿಟ್ಟು, ಕರಪ್ಷನ್ನ ನೀವು ಬಿಟ್ಟು, ನೀವು ಪ್ರೋಗ್ರಾಮ್ಸ್ಗಳನ್ನ, ಮ್ಯಾನಿಫೆಸ್ಟೋಗಳನ್ನ, ಯಾವ ಸರ್ಕಾರ ಯಾವ ಕಾರ್ಯಕ್ರಮ ಮಾಡಿದೆ, ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೀವು ಅದನ್ನು ಗುರುತಿಸಿದ್ರೆ ಮಾತ್ರ ಒಳ್ಳೆ ಭವಿಷ್ಯನ ಕಾಣ್ಬೋದು. ನೀವೇನು ಬೇಕಿದ್ ಮಾಡ್ಬೋದು, ನೀವು ಹೆಂಗ್ ಬೇಕಾದಂಗೆ ಇರ್ಬೋದು. ನಮ್ಮನ್ನ ಇಲ್ಲಿ ಬಂದು ಭಾಳ 100% ಕ್ಲಿಯರ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಟ್ರೆ ಅದು ಆಗ್ತಕ್ಕಂಥ ವ್ಯವಸ್ಥೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ